ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ದೊಡ್ಡಪತ್ರೆ ಬಜ್ಜಿಗಳನ್ನು ಮಾಡ್ತಾ ಇದ್ದೀನಿ. ಇದರ ಔಷಧಿ ಗುಣಗಳು ತುಂಬ ಇದೆ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಇದು ದೊಡ್ಡಪತ್ರೆ ಎಲೆಗಳು. ಸಾಮಾನ್ಯವಾಗಿ ಈ ಎಲೆಗಳು ಎಲ್ಲ ಮನೆಯಲ್ಲಿ ಒಂದೊಂದು ಗಿಡ ಇರುತ್ತೆ. ಇದು ತುಂಬ ಒಳ್ಳೆಯದು. ಈ ಥರ ಸ್ಪಾಂಜ್ ಆಗಿರುತ್ತೆ. ಇದು ಸ್ಪಾಂಜಿಯಾಗಿ ಈ ಥರ ಫುಲ್ ಒಂದು ಫ್ಲಾರ್ ಥರನೂ ಮಾಡ್ಕೊಬೋದು, ಇಲ್ಲಾಂದರೆ ಒಂದೊಂದು ಎಳೆಯಾಗಿ ಹಾಕ್ಕೊಬೋದು. ಇವಾಗ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 1 ಕಪ್ಪು ಈ ಎಲೆಗಳನ್ನು ತೊಗೊಂಡಿದ್ದೀನಿ, 1 ಕಪ್ಪು ಕಡಲೆ ಹಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಅಚ್ಚಕಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಜೀರಿಗೆ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಬೌಲ್ ತೊಗೊಳ್ಳಿ. ಬೌಲಲ್ಲಿ ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಆಮೇಲೆ ಉಪ್ಪು, ಅಚ್ಚಕಾರ ಪುಡಿ, ಅರಿಶಿನ, ಜೀರಿಗೆ ಪೌಡರ್, ಗರಂ ಮಸಾಲ ಪೌಡರ್. ಇದು ಚೆನ್ನಾಗಿ ಹಾಕಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಚೂರು ನೀರು ಹಾಕಿ ಮಿಕ್ಸ್ ಮಾಡೋಣ. ಬಜ್ಜಿಗೆ ಹೆಂಗೆ ಕಲಿಸ್ಕೊಳ್ತೀವೋ ಆ ಥರ ಸಾಕು. ಇದು ಕಲಸಾಗಿದೆ. ಇದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಬಜ್ಜಿ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಒಂದೊಂದು ಎಲೆ ತೊಗೊಂಡು ಇದರಲ್ಲಿ ಡಿಪ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈ ಥರ ಹೂವಿನ ಥರನೂ ಹಾಕ್ಕೊಬೋದು. ಇದು ಒಂದು ಕಡೆ ಆಗಿದೆ, ಇದಕ್ಕೆ ತಿರ್ಗಿಸ್ಕೊಳ್ಳೋಣ. ಇದನ್ನು ನಾವೊಂದು ಟಿಶ್ಯೂ ಪೇಪರ್ ಪ್ಲೇಟಲ್ಲೇ ತಗೊಳ್ಳೋಣ. ಈ ಥರ ಒಂದೊಂದು ಎಲೆ ತೊಗೊಂಡು ಎಲ್ಲ ಬಜ್ಜಿಯನ್ನು ಮಾಡ್ಕೊಂಬಿಡೋಣ. ದೊಡ್ಡಪತ್ರೆಯ ಬಜ್ಜಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮೈಗೆ ತುಂಬ ಒಳ್ಳೆಯದು. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.